ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಎಲ್ಲರೂ ಕೂಡ ಪೇಯ್ಡ್ ಕ್ಲಾಸಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಪೇಯ್ಡ್ ಕ್ಲಾಸಸ್ ಇಲ್ಲದೆ ಒಂದು ಎಕ್ಸಾಮ್ಸನ್ನು ನಾವು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ವಾ? ಯಾವುದೇ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ಸಾಧ್ಯ ಇಲ್ವಾ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ 2026 ಈ ವರ್ಷದ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಆ್ಯಂಡ್ GPSTR, HSTR, ಆಮೇಲೆ PSTRಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ಗೆ ಒಂದು ಕಾಮನ್ ಡೌಟ್ ಇರುತ್ತೆ. ಏನು ಡೌಟ್ ಅಂತಂದರೆ, ಪೇಯ್ಡ್ ಕ್ಲಾಸ್ ಜಾಯಿನ್ ಮಾಡಬೇಕಾ? ನಾವು ಪೇಯ್ಡ್ ಕ್ಲಾಸ್ಗೆ ಜಾಯಿನ್ ಆಗಬೇಕಾ? ಪೇಯ್ಡ್ ಕ್ಲಾಸ್ ಇಲ್ಲದೆ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾವು ಸೆಲೆಕ್ಷನ್ ಆಗೋದಿಲ್ವಾ ಅಥವಾ ಆಗತ್ತಾ? ಎಲ್ಲರೂ ಪೇಯ್ಡ್ ಕೋರ್ಸ್ ತೊಗೊಳ್ತಾ ಇದ್ದಾರೆ, ನಾನೇನು ಮಾಡಬೇಕು? ಸೊ ಈ ಥರ ಒಂದಷ್ಟು ಡೌಟ್ಸ್ಗಳಿರುತ್ತೆ ನಿಮಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ವಿಷಯನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಪೇಯ್ಡ್ ಕ್ಲಾಸ್ ಇಸ್ ಹೆಲ್ಪ್ಫುಲ್ ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ. ಆಯಿತಾ? ಸೊ ಪೇಯ್ಡ್ ಕ್ಲಾಸ್ ತೊಗೊಂಡ್ರೆ ನಿಮಗೆ ಪ್ರಾಪರಾಗಿ ಒಂದು ಗೈಡೆನ್ಸ್ ಸಿಗುತ್ತೆ. ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಆಮೇಲೆ ಟೆಸ್ಟ್ಗಳನ್ನ ಅವಾಗವಾಗ ಕೊಡ್ತಾ ಇರ್ತಾರೆ. ಅದು ಡೆಫಿನೆಟ್ಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಪೇಯ್ಡ್ ಕ್ಲಾಸ್ ಜಾಯಿನ್ ಮಾಡದೇ ಇದ್ದರೆ ಸೆಲೆಕ್ಷನ್ ಆಗಲ್ಲ ಅನ್ನೋದು ಕಂಪ್ಲೀಟ್ಲಿ ರಾಂಗ್. ಓಕೆ, ಸೊ ನಿಮ್ಮ ಹತ್ರ ಸಿಲೆಬಸ್ ಇದೆ. ಇವಾಗ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದಾಗ ಫಸ್ಟ್ ಮಾಡೋ ಕೆಲಸ ಯಾವುದು? ಓಕೆ, ನಾನು ವಿಲೇಜ್ ಅಕೌಂಟೆಂಟ್ಗೆ ರೆಡಿ ಆಗ್ತಾ ಇದ್ದೀನಿ, PDOಗೆ ರೆಡಿ ಆಗ್ತಾ ಇದ್ದೀನಿ, ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಅದರಲ್ಲೂ GPTಗೆ ರೆಡಿ ಆಗ್ತಿದ್ದೀನಿ, HSTRಗೆ ರೆಡಿ ಆಗ್ತಿದ್ದೀನಿ ಅಂದಾಗ ಫಸ್ಟು ನೀವು ನೋಟಿಫಿಕೇಷನ್ ಬಿಟ್ಟಿದ ತಕ್ಷಣ ಅಥವಾ ಆ ಎಕ್ಸಾಮ್ಸ್ ಬಗ್ಗೆ ಒಂದು ಗಾಸಿಪ್ ಎಕ್ಸಾಮ್ ಆಗುತ್ತೆ ಅಂತ ಕೇಳ್ಪಟ್ಟ ತಕ್ಷಣ ನೀವೇನು ಮಾಡ್ತೀರಾ? ಸಂಬಂಧಪಟ್ಟ ವೆಬ್ಸೈಟ್ಗಳಿಗೆ ಹೋಗ್ಬಿಟ್ಟು ನೀವು ಸಿಲೆಬಸ್ನ ಇನ್ನು ಕಲೆಕ್ಟ್ ಮಾಡ್ಕೋತೀರಾ, ರೈಟ್? ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದೆ. ಸಿಲೆಬಸ್ ಅಂತ ಅಂದಮೇಲೆ ಇವಾಗ ನಾವು ಬೇಸಿಕ್ಕಿಂದ ಶುರು ಮಾಡಬೇಕಲ್ವ? ಸೊ ಬೇಸಿಕ್ ಅಂತಂದಾಗ ಏನು ಬರುತ್ತೆ? 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ನಮಗೆ ಬೇಸಿಕ್ ಟೆಕ್ಸ್ಟ್ ಬುಕ್ಸ್ಗಳೇ ಬೇಸಿಕ್ ಆಗಿರುತ್ತೆ ಅಲ್ವಾ? ಸೊ ನಮಗೆ GPSTR ಮತ್ತು HSTR ಅಂತ ಬಂದಾಗ ಬೇಸಿಕ್ಕೆ ಟೆಕ್ಸ್ಟ್ ಬುಕ್ಸ್ ಮೇಯ್ನಾಗಿ ಓದಬೇಕಾಗಿರೋದು ಟೆಕ್ಸ್ಟ್ ಬುಕ್ಸ್ಗಳನ್ನು ನಮ್ಮ ಸ್ಪೆಸಿಫಿಕ್ ಪೇಪರ್ಸ್ಗೆ ಅಲ್ವಾ? ಸೊ ರೆಫರೆನ್ಸ್ ಬುಕ್ಸ್ ಇದೆ. ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಂತಂದರೆ ರಿಲೇಟೆಡ್ ಯಾವುದಾದ್ರೂ ಮಾರ್ಕೆಟಲ್ಲಿ ಎಷ್ಟು ಆಥರ್ಗಳು ಬರೆದಿರೋ ಬುಕ್ಸ್ಗಳು ಸಿಗುತ್ತೆ, ಆ ಬುಕ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳನ್ನ ಕೂಡ ನೀವು ಕಲೆಕ್ಟ್ ಮಾಡ್ಕೊಂಡಿರ್ತೀರ, ಮಾಕ್ ಟೆಸ್ಟ್ಗಳನ್ನ ಕೂಡ ನೀವು ಕೊಟ್ಕೊತಾ ಇರ್ತೀರಾ. ಮತ್ತು ಯೂಟ್ಯೂಬ್ನಲ್ಲಿ ಸಾಕಷ್ಟು ಫ್ರೀ ಕಾಂಟೆಂಟ್ಗಳು ಕೂಡ ನಿಮಗೆ ಸಿಗುತ್ತೆ ಟಾಪಿಕ್ ವೈಸು, ಆಯಿತಾ? ಸೊ ಈ ಥರ ಎಲ್ಲ ಇರುವಾಗ ಪೇಯ್ಡ್ ಕ್ಲಾಸ್ ಇಲ್ಲದೆ ನೀವು ಹೇಗೆ ಪ್ರಿಪೇರ್ ಮಾಡಬೇಕು? ಪೇಯ್ಡ್ ಕ್ಲಾಸ್ಗೆ ಜಾಯಿನ್ ಆಗಲೇಬೇಕು, ಜಾಯಿನ್ ಆಗಿಲ್ಲ ಅಂತಂದರೆ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ನೀವು ಮೊದಲು ಸಿಲೆಬಸನ್ನು ಕಂಪ್ಲೀಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ, ವಿಚ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್, ಅದು ನಿಮಗೆ ಕ್ಲಿಯರ್ ಆಗಬೇಕು. ಸಿಲೆಬಸ್ ಗೊತ್ತಿಲ್ಲದೆ ನೀವು ರ್ಯಾಂಡಮ್ ಆಗಿ ಓದ್ಕೊತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ನಿಮಗೆ ಟಾಪಿಕ್ ಅರ್ಥ ಆಗಲ್ಲ. ಆಮೇಲೆ ಎಕ್ಸಾಮ್ ಬರೋಷ್ಟರಲ್ಲಿ ನೀವು ನೀವು ಮುಗಿಸ್ಬೇಕಂತ ಅಂದ್ಕೊಂಡಿರ್ತೀರ ಸಿಲೆಬಸ್, ಅದು ಕಂಪ್ಲೀಟಾಗಿ ಓದೋಕ್ಕಾಗಲ್ಲ. ಓಕೆ, ಸೊ ಸಿಲೆಬಸ್ ಈಸ್ ಯುವರ್ ರೋಡ್ ಮ್ಯಾಪ್, ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳ್ದಂಗೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು, ಆಯಿತಾ? ಸೊ ಹಾಗಾಗಿ ನಾವೇನು ಮಾಡಬೇಕು? ಮೊದಲನೇದಾಗಿ ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು. ಯಾವುದಾದ್ರೂ ಟಾಪಿಕ್ ಅರ್ಥ ಆಗಲಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಫ್ರೀ ಕ್ಲಾಸಸ್ ಇರುತ್ತೆ, ಸೊ ನೀವು ಅದನ್ನು ನೋಡ್ಬೋದು, ಆಯಿತಾ? 6th ಸ್ಟ್ಯಾಂಡರ್ಡಿಂದ ಹಿಡಿದು ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಟಾಪಿಕ್ ವೈಸು, ಲೆಸನ್ ವೈಸು ಕ್ಲಾಸಸ್ನ ಮಾಡಿ ರೆಕಾರ್ಡೆಡ್ ಕ್ಲಾಸಸ್ನ ಮಾಡಿ ಬಿಡ್ತಾ ಇರ್ತಾರೆ, ಲೈವ್ ಕ್ಲಾಸಸ್ನ ಮಾಡಿ ಬಿಡ್ತಾ ಇರ್ತಾರೆ. ನೀವು ಅದಕ್ಕೆ ಜಾಯ್ನ್ ಆಗ್ಬೋದು, ರೆಕಾರ್ಡೆಡ್ ಕ್ಲಾಸಸ್ನ ನೋಡ್ಬೋದು, ಆಯಿತಾ? ಅದಾದಮೇಲೆ ಮತ್ತೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದೋದಕ್ಕೆ ಶುರು ಮಾಡಿ. ಸೊ ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಒಂದ್ಸಲ ಟೆಕ್ಸ್ಟ್ ಬುಕ್ಸ್ ಓದಿ ನಿಮ್ಗೆ ಅರ್ಥ ಆಗಲಿಲ್ವಾ? ಓಕೆ, ನನಗೆ 7th ಸ್ಟ್ಯಾಂಡರ್ಡ್ದು 3rd ಚಾಪ್ಟರ್ ನನಗೆ ಅರ್ಥ ಆಗಿಲ್ಲ. ಓಕೆ, ಅದನ್ನು ನಾನು ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಅವರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿಬಿಟ್ಟು ಮತ್ತೆ ನಾನು ಟೆಕ್ಸ್ಟ್ ಬುಕ್ಸ್ನ ಓದಿದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅಲ್ವಾ? ಸೊ ಈ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟು MCQ ಪ್ರಾಕ್ಟೀಸಸ್ಸು. ಎಕ್ಸಾಮ್ನಲ್ಲಿ ಕಾನ್ಸೆಪ್ಟ್ ಗೊತ್ತಿರೋದು ಮಾತ್ರ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಕ್ವೆಶನ್ಸ್ ಹೆಂಗೆ ಫ್ರೇಮ್ ಮಾಡ್ತಾರೆ, ಆಪ್ಷನ್ಸ್ ಹೆಂಗಿರುತ್ತೆ, ಕನ್ಫ್ಯೂಸಿಂಗ್ ಕ್ವೆಶನ್ಸ್ ಹೆಂಗೆ ಬರ್ತವೆ, ಸೊ ಇವೆಲ್ಲವನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಟಾಪಿಕ್ಕು ಅಥವಾ ಪ್ರತಿಯೊಂದು ಲೆಸನ್ನು ಕಂಪ್ಲೀಟ್ ಆದಮೇಲೆ MCQನ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಸೊ ಇವಾಗ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ MCQ PDF ಸಿಗುತ್ತೆ ನಿಮಗೆ. ಓಕೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ತಪ್ಪಾಗಿರ್ತಕ್ಕಂತಹ ಒಂದು ಕ್ವೆಶನ್ಸನ್ನು ನೀವು ಒಂದು ನೋಟ್ಬುಕ್ನಲ್ಲಿ ನೋಟ್ ಡೌನ್ ಮಾಡಬೇಕು, ಅಥವಾ ಯಾವ ಟಾಪಿಕ್ ನನಗೆ ತಪ್ಪಾಗಿ ಅರ್ಥ ಆಗಿದೆ ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಮಿಸ್ಟೇಕ್ ಬುಕ್ ಅಂತ ಹೇಳ್ಬೋದು.
ಇವಾಗ ನೀವೇನು ಒಂದು ಕ್ವಶನ್ಗೆ ರಾಂಗಾಗಿ ಆನ್ಸರ್ ಹೇಳಿರ್ತೀರಿ ಅದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ, ಅದನ್ನು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಮಿಸ್ಟೇಕ್ ಬುಕ್ ಅಂತ. ಓಕೆ, ಸೊ ಎಕ್ಸಾಮ್ಗೆ ಮುಂಚೆ ಈ ಮಿಸ್ಟೇಕ್ ಬುಕ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾನು ಈ ಮಿಸ್ಟೇಕ್ ಮಾಡಿದ್ದೆ, ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಆ ಬುಕ್ನ ತೆಗೆದು ಓದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಿವಿಷನ್ ಇಸ್ ದ ಕೀ. ನಾವು ಮಾಡ್ತಕ್ಕಂತಹ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಹೊಸ ಟಾಪಿಕ್ಸ್ನ ಓದ್ತಾ ಹೋಗ್ತೀವಿ. ಎಕ್ಸಾಮ್ಗೆ ಇನ್ನೊಂದು ವೀಕ್ ಇದೆ ಅಂತ ಅಂದಾಗ ನಾವು ಹೊಸ ಟಾಪಿಕ್ಸ್ ಓದೋದಕ್ಕೆ ಶುರು ಮಾಡ್ತೀವಿ. ಅದು ತುಂಬ ರಾಂಗ್. ಆಲ್ರೆಡಿ ಓದಿದ್ದನ್ನು ರಿವೈಸ್ ಮಾಡಬೇಕು. ಓಕೆ, ಸೊ ರೀಡಿಂಗ್ ಒನ್ಸ್ ಇಸ್ ನಾಟ್ ಎನಫ್. ಅಂದರೆ ನೀವು ಒಂದ್ಸಲ ಓದಿ ಮುಗಿಸ್ಬಿಟ್ಟಿರ್ತೀರ. ಓಕೆ, ನನಗೆ ಇವಾಗ 1 ವೀಕ್ ಟೈಮ್ ಅಂತ ತೊಗೊಂಡಿರ್ತೀರ. ಆ 1 ವೀಕ್ ಟೈಮಲ್ಲಿ ಕಂಪ್ಲೀಟಾಗಿ ಥಿಯರಿನ ಓದಿ ಮುಗಿಸ್ಬಿಟ್ಟಿರ್ತೀರ. ಅಷ್ಟೇ ಸಾಕಾಗೋದಿಲ್ಲ. ಒಂದ್ಸಲ ಓದಿದ್ರೆ ನಿಮಗೆ ಅದು ಯಾವ ಕಡೆಯಿಂದ ಸ್ಟೋರ್ ಆಗಲ್ಲ. ಸೊ ಒಂದ್ಸಲ ಓದಿದ ಮೇಲೆ ಅದನ್ನು 4 to 5 ಟೈಮ್ಸು 10 ಟೈಮ್ಸ್ ನಿಮ್ಗೆ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ ಈಗ ಒಂದ್ಸಲ ಓದಬೇಕಾದ್ರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ, ಇಂಪಾರ್ಟೆಂಟ್ ಲೈನ್ಸ್ಗಳಿಗೆ ಅಂಡರ್ಲೈನ್ ಮಾಡ್ಕೊಂಡಿರ್ತೀರಲ್ವ, ನೆಕ್ಸ್ಟ್ ಟೈಮ್ ಆ ಬುಕ್ ತೆಗೆದು ಓದಬೇಕಾದ್ರೆ ಅದನ್ನು ಮಾತ್ರ ನೀವು ಓದ್ಕೋಬೇಕು. ಸರಿನಾ? ಸೊ ರಿವಿಷನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು 100 ಟಾಪಿಕ್ಸ್ ಓದಿ ಮರ್ತು ಹೋಗೋದಕ್ಕಿಂತ 50 ಟಾಪಿಕ್ಸನ್ನು ರಿಪೀಟೆಡ್ಲಿ ರಿವೈಸ್ ಮಾಡೋದು ಮಚ್ ಬೆಟರ್ ಅಲ್ವಾ? ಸೊ ರಿವಿಷನ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಮಾಕ್ ಟೆಸ್ಟ್, ವೀಕ್ಲಿ ಒಂದು ಮಾಕ್ ಟೆಸ್ಟ್ ಬರೀರಿ. ಮೊದಲನೇ ಸಲ ಮಾರ್ಕ್ಸ್ ಕಡಿಮೆ ಬಂದರೆ ಡೋಂಟ್ ವರಿ, ಮಾಕ್ ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರೋದು ಅದು ಫೇಲ್ಯೂರ್ ಅಂತ ಅಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಅರ್ಥ. ಓಕೆ, ಸೊ ಆ್ಯಕ್ಚುಲಿ ಅದು ನಿಮ್ಮ ಒಂದು ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಿಕೊಡುತ್ತೆ. ನೀವು ಯಾವ ಟಾಪಿಕಲ್ಲಿ ಅಂದರೆ ನಿಮ್ಗೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ, ವೇರ್ ಐ ಆಮ್ ಮೇಕಿಂಗ್ ಮಿಸ್ಟೇಕ್ಸ್, ವಿಚ್ ಸಬ್ಜೆಕ್ಟ್ ಇಸ್ ವೀಕ್, ಆಮೇಲೆ ವಿಚ್ ಟಾಪಿಕ್ಸ್ ನೀಡ್ ಮೋರ್ ರಿವಿಷನ್, ಯಾವ ಟಾಪಿಕಲ್ಲಿ ನನಗೆ ತುಂಬ ರಿವಿಷನ್ನ ಒಂದು ಅವಶ್ಯಕತೆ ಇದೆ. ಸೊ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಪೇಯ್ಡ್ ಕ್ಲಾಸ್ ತೊಗೊಳ್ಬೇಕಾ ಬೇಡವಾ ಅನ್ನೋದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಆಯಿತಾ? ಸೊ ನಿಮಗೆ ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಇದೆ, ನನಗೆ ಸಾಕಷ್ಟು ಟೈಮ್ ಇದೆ, ನೀವು ಡಿಸಿಪ್ಲಿನ್ಡ್ ಆಗಿ ಡೈಲಿ ಸ್ಟಡಿ ಮಾಡಬಹುದು, ಬುಕ್ಸ್ನ ಓದಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬಹುದು, ಫ್ರೀ ಸೋರ್ಸಸ್ ಬಳಸ್ಕೊಂಡು ಪ್ರಿಪ್ರೇಷನ್ ಮಾಡಬಹುದು ಅಂದರೆ ಪೇಯ್ಡ್ ಕ್ಲಾಸ್ ಇಸ್ ನಾಟ್ ಕಂಪಲ್ಸರಿ ಫಾರ್ ಯು. ಆಯಿತಾ? ಆದರೆ ಕೆಲವರಿಗೆ ಪ್ರಾಪರ್ ಗೈಡೆನ್ಸ್ ಬೇಕಾಗುತ್ತೆ. ನಾವು ಒಬ್ಬರ ಗೈಡೆನ್ಸ್ನಲ್ಲಿ ಓದಿದ್ರೇ ನನಗೆ ಕನ್ಸಿಸ್ಟೆಂಟ್ ಆಗಿರ್ತೀನಿ, ನನಗೆ ನೋಟ್ಸ್ ಬೇಕು, ನನಗೆ ಡೈಲಿ ಶೆಡ್ಯೂಲ್ ಬೇಕು. ಸೊ ಈ ಥರ ಕ್ಯಾಂಡಿಡೇಟ್ಸ್ಗೆ ಪೇಯ್ಡ್ ಕ್ಲಾಸ್ ಡೆಫಿನೆಟ್ಲಿ ಯೂಸ್ಫುಲ್ ಆಗ್ಬೋದು. ಸೊ ಡೋಂಟ್ ಕಂಪೇರ್ ಯುವರ್ ಪ್ರಿಪ್ರೇಷನ್ ವಿತ್ ಅದರ್ಸ್. ಆಯಿತಾ? ಸೊ ಯಾರೋ ಒಬ್ಬರು ಪೇಯ್ಡ್ ಕ್ಲಾಸಸ್ ತೊಗೊಂಡಿದ್ದಾರೆ ಅಂತ ನೀವು ಕೂಡ ತೊಗೊಳ್ಬೇಕು ಅಂತ ಏನೂ ಇಲ್ಲ. ಸೊ ಅದೇ ರೀತಿ ಯಾರೋ ಪೇಯ್ಡ್ ಕ್ಲಾಸ್ ತೊಗೊಂಡಿಲ್ಲ ಅಂತ ನೀವು ಕೂಡ ತೊಗೊಳ್ಬಾರ್ದು ಅಂತಲೂ ಇಲ್ಲ. ಸೊ ಚೂಸ್ ವಾಟ್ ವರ್ಕ್ಸ್ ಫಾರ್ ಯು. ಆಯಿತಾ? ಸೊ ಹಾಗಂತ ಇವಾಗ ಎಷ್ಟೋ ಜನ ದೊಡ್ಡ IAS ಆಫೀಸರ್ಸ್ ಆಗಿದ್ದಾರೆ, KAS ಆಫೀಸರ್ಸ್ ಆಗಿದ್ದಾರೆ, ಅವರೆಲ್ಲ ಪೇಯ್ಡ್ ಕ್ಲಾಸ್ ತೊಗೊಂಡೇ IAS ಆಫೀಸರು, KAS ಆಫೀಸರ್ಸ್ ಆಗಿಲ್ಲ ಅಲ್ವಾ? ಸೊ ಒಂದು ಡಿಸಿಪ್ಲಿನ್ ಇರಬೇಕು, ಡೆಡಿಕೇಶನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಪ್ರಾಪರ್ ಆಗಿರುವಂತಹ ಸಿಲೆಬಸ್ ಇರಬೇಕು, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಇದಿಷ್ಟಿತ್ತು ಅಂತಂದರೆ ಸೆಲ್ಫ್ ಸ್ಟಡಿ ನೀವು ಆರಾಮಾಗಿ ಯಾವುದೇ ಎಕ್ಸಾಮ್ಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಕೊನೆಯದಾಗಿ ಒಂದೇ ಒಂದು ವಿಷಯ ಹೇಳ್ತೀನಿ. ಸೆಲೆಕ್ಷನ್ ಕೊಡೋದು ಪೇಯ್ಡ್ ಕ್ಲಾಸ್ ಅಲ್ಲ, ನಿಮ್ಮ ಪ್ರಿಪ್ರೇಷನ್ ಆಗಿರುತ್ತೆ. ಸೊ ಪೇಯ್ಡ್ ಕ್ಲಾಸ್ ನಿಮಗೆ ಗೈಡೆನ್ಸ್ ಕೊಡಬಹುದು, ಆಮೇಲೆ ಟೀಚರ್ಸ್ ನಿಮಗೆ ಡೈರೆಕ್ಷನ್ಸ್ನ ಕೊಡಬಹುದು, ಬುಕ್ಸ್ ನಿಮಗೆ ನಾಲೆಡ್ಜ್ ಕೊಡ್ಬೋದು, ಯೂಟ್ಯೂಬ್ ನಿಮಗೆ ಫ್ರೀ ಲರ್ನಿಂಗ್ ಕೊಡ್ಬೋದು. ಬಟ್ ಸ್ಟಡಿ ಮಾಡೋದು, ರಿವೈಸ್ ಮಾಡೋದು, MCQ ಪ್ರಾಕ್ಟೀಸ್ ಮಾಡೋದು, ಮಾಕ್ ಟೆಸ್ಟ್ ಬರೆಯೋದು, ಇದೆಲ್ಲ ಮಾಡಬೇಕಾಗಿರೋದು ಯಾರು? ನೀವೇ. ಸೊ ಹಾಗಾಗಿ ನಾನು ಪೇಯ್ಡ್ ಕ್ಲಾಸ್ ತೊಗೊಂಡಿಲ್ಲ, ನನಗೆ ಸೆಲೆಕ್ಷನ್ ಆಗಲ್ಲ ಅಂತ ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಲೀವ್ ಇನ್ ಯುವರ್ ಪ್ರಿಪ್ರೇಷನ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಸ್ಟೇ ಕನ್ಸಿಸ್ಟೆಂಟ್. ಸೊ GPSTR ಆಗಿರಲಿ, HSTR ಆಗಿರಲಿ, ಬೇರೆ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ನಿಮ್ಮ ಗೋಲ್ ಕ್ಲಿಯರ್ ಆಗಿರಬೇಕು. ಓಕೆ, ಸೊ ನಿಮ್ಮ ಸ್ಟ್ರಾಟಜಿ ಕ್ಲಿಯರ್ ಆಗಿರಬೇಕು. ಪ್ರತಿದಿನ ಕನ್ಸಿಸ್ಟೆಂಟಾಗಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಪೇಯ್ಡ್ ಕ್ಲಾಸ್ಗಿಂತ ಮುಖ್ಯವಾಗಿರೋವಂಥದ್ದು ಪ್ರಾಪರ್ ಪ್ಲ್ಯಾನ್ ಪ್ಲಸ್ ಪ್ರಾಪರ್ ಮೆಟೀರಿಯಲ್ ಪ್ಲಸ್ ಕನ್ಸಿಸ್ಟೆಂಟ್ ಪ್ರಿಪ್ರೇಷನ್. ಓಕೆ, ಕನ್ಸಿಸ್ಟೆನ್ಸಿ ಇರಬೇಕು, ನಿರಂತರವಾಗಿ ನೀವು ಓದ್ತಾನೆ ಇರಬೇಕು. ಸೊ ಈ ಸಲ ನಿಮ್ಮ ಗೋಲ್ ಒಂದೇ ಆಗಿರಲಿ, ಯಾವ ಜಾಬ್ನ ನಾನು ತೊಗೊಂಡೇ ತೀರ್ತೀನಿ ಅಂತ. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರಲಿ, ಬೇರೆ ಯಾವುದೇ ಒಂದು ಎಕ್ಸಾಮ್ಸ್ ಆಗಿರಲಿ, ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಕನಸು ನನಸಾಗಲಿ, ನಿಮ್ಮ ಹಾರ್ಡ್ ವರ್ಕ್ಗೆ ಒಳ್ಳೆ ರಿಸಲ್ಟ್ ಸಿಗಲಿ. ಕೀಪ್ ಸ್ಟಡಿಂಗ್, ಕೀಪ್ ಬಿಲೀವಿಂಗ್, ಯೋರ್ ಸೆಲೆಕ್ಷನ್ ಇಸ್ ಪಾಸಿಬಲ್. ಥ್ಯಾಂಕ್ ಯು.